ಫಸ್ಟ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ರೋಮ್ ಬ್ರೌಸರ್ನ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ನಿಮ್ಗೆ ಏನಾಗುತ್ತೆ ಒಂದೊಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ನ ನೀವು ಇಲ್ಲಿ ಹಾಕಬೇಕು. ಆಧಾರ್ ಕಾರ್ಡ್ ತೆಗೆದಕ್ಕೆ ನಿಮಗೆ ವೆಬ್ಸೈಟ್ ಯಾವ್ದಿದೆಯಪ್ಪ ಅಂತಂದ್ರೆ ಇಲ್ಲಿ ಅನ್ಕೊಳ್ಳಿ UIDAI ಅಂತ ಟೈಪ್ ಮಾಡಿ. ಓಕೆನಾ, UI ಓಪನ್ ಮಾಡೋಣ. ಓಕೆನಾ, UIDAI ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸೊ ನೀವೇನು ಮಾಡ್ಬೇಕಂದ್ರೆ ಎಂಟ್ರಿ ಕೊಡಿ. ಓಕೆನಾ, UIDAI ಅಂತ ಟೈಪ್ ಮಾಡಿಬಿಟ್ಟು ಎಂಟ್ರಿ ಕೊಡಿ. ಈ ರೀತಿ ನಿಮ್ಗೆ ಬರುತ್ತೆ. ಓಕೆನಾ, ಈ ರೀತಿ ನಿಮ್ಗೆ ಬರುತ್ತೆ. ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಮತ್ತೆ UI ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ತೊಗೊಂಬರ್ತೀನಿ. ಓಕೆನಾ, ನಮ್ಗೆ ಏನು ಬೇಕು, ಇಂಗ್ಲೀಷ್ ಬೇಕು, ಇಂಗ್ಲೀಷಲ್ಲಿ ನಾನು ತೊಗೊಳ್ತೀನಿ. ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೊಳ್ತೀನಿ. ಅಲ್ಲೇನಂತೆ ವೆಲ್ಕಮ್ ಅಂತ ಬರುತ್ತೆ. ಓಕೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ತೊಗೊಳ್ತೀನಿ. ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಏನು ಇದೆಯಲ್ಲ ಒಂದು ಆಪ್ಷನ್ ಡೌನ್ಲೋಡ್ ಆಧಾರ್. ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ ಇದು ಕೆಲಸ ಮಾಡಿ ಆಧಾರ್ ನಂಬರ್ ಅಂತಿದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕು. ಓಕೆನಾ, ಆಧಾರ್ ನಂಬರ್ ನೋಡ್ಕೊಳ್ಳಿ 33 ಇದು ಆಧಾರ್ ಕಾರ್ಡ್ ನಂಬರ್. ಓಕೆನಾ, ಈಗ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಪ್ಚರ್ ಹಾಕ್ಬೇಕು. ಕ್ಯಾಪ್ಚರ್ ಏನಿದೆ NE589. ಓಕೆನಾ, ಈ ರೀತಿ ಕ್ಲಿಕ್ ಆದ ನಂತರ ಆಧಾರ್ ಕಾರ್ಡ್ ಕ್ಲಿಕ್ ಆದ ನಂತರ ನೀವೇನು ಮಾಡಬೇಕಂದ್ರೆ ಸೆಂಡ್ OTP ಅಂತ ಕೊಡಬೇಕು. ಇಲ್ಲಿ ಸೆಂಡ್ OTP ಅಂತ ಕೊಡ್ತಾರೆ. ಸೆಂಡ್ OTP ಇದನ್ನು ಕ್ಲಿಕ್ ಮಾಡಿ. ಸೆಂಡ್ OTP ಇಲ್ಲಿ ಬರುತ್ತೆ. OTP ಸಕ್ಸಸ್ಫುಲ್ ಡಿಸ್ಪ್ಯಾಚ್ ಯುವರ್ ಆಧಾರ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಈಗ OTP ಇಲ್ಲಿ ಹೋಗಿರುತ್ತೆ. ಈಗ ನೀವೇನು ಮಾಡಬೇಕಂದ್ರೆ OTP ಆ್ಯಡ್ ಮಾಡಬೇಕು. ಓಕೆನಾ, ಎಸ್ OTP ಇಲ್ಲಿ ಬರುತ್ತೆ. ಈಗ ನೀವೇನು ಮಾಡಬೇಕು ವೆರಿಫೈ ಅಂಡ್ ಡೌಟ್ ಮಾಡ್ಕೊಳ್ಳಿ. ಓಕೆ, ನನಗೆ ಬರುತ್ತೆ. ಓಕೆನಾ, ಇಲ್ಲಿ ಬರುತ್ತೆ. ಈಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಹಾಕ್ಬೇಕು. ಪಾಸ್ವರ್ಡ್ ಹಾಕ್ಬೇಕಾದ್ರೆ ನೀವೇನು ಮಾಡ್ಬೇಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಮೊದಲು 4 ಲೆಟರ್, ವ್ಯಕ್ತಿಯ ಮೊದಲಿಂದ ಏನಾಗುತ್ತೆ 4 ಲೆಟರ್, ಅದು ಬಿಗ್ ಲೆಟರ್ ಹಾಕ್ಬೇಕು. ನೆಕ್ಸ್ಟ್ ಅವರ ಇಸ್ವಿ ಮಾತ್ರ ಹಾಕ್ಬೇಕು. ಡೇಟ್ ಹಾಕಂಗಿಲ್ಲ. ಡೇಟ್ ಮಂತ್ ಹಾಕ್ಬೇಡಿ, ಇಸ್ವಿ ಮಾತ್ರ ಹಾಕ್ಬೇಕು. ಈಗ ಇಲ್ಲಿ ನೋಡ್ಕೊಳ್ಳಿ. ಈಗ ಸಪೋಸ್ ನಮ್ದು ಹಾಕ್ತೀವಿ ಕ್ಯಾಪ್ಸ್ ಲಾಕಲ್ಲಿ ಆನ್ ಮಾಡಬೇಕು. ಬಿಗ್ ಲೆಟರ್ ಹಾಕ್ಬೇಕು. ಇನ್ನು ಡೇಟ್ ಮಂತ್ ಇಯರ್ ಮಾತ್ರ ಹಾಕ್ಬೇಕು. ಓಕೆನಾ, ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ನೋಡಿ ಆಧಾರ್ ಕಾರ್ಡ್ ಈ ರೀತಿ ಓಪನ್ ಆಗುತ್ತೆ. ಓಕೆನಾ, ಗೊತ್ತಾಗ್ತಿದೆ ನೋಡಿ, ಇದು ನಮ್ಮ ಆಧಾರ್ ಕಾರ್ಡ್ ನೋಡ್ಕೊಳ್ಳಿ. ಓಕೆನಾ, ಓಕೆನಾ, ಈ ರೀತಿ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕು, ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಯೂಟ್ಯೂಬಲ್ಲಿ ಕೆಳಗಡೆ ಕಮೆಂಟ್ ಮಾಡಿಕೊಡಿ. ನಾವು ನಿಮಗೆ ಅದನ್ನ ಇನ್ಫಾರ್ಮೇಶನ್ನ ಕೊಡ್ತೀವಿ. ಓಕೆ, ಇದೇ ರೀತಿಯಾಗಿ ಪ್ರತಿಯೊಂದನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ. ಅದನ್ನ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಯೂಟ್ಯೂಬ್ ಹೋಗ್ಬಿಟ್ಟು ಶ್ರೀ ಸಾಯಿ ಸೂಪರ್ ಟ್ರಿಕ್ಸ್ ಅಂತ ಹೊಡಿರಿ. ಅದರಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಒಂದು ಅದ್ರ ಮೂಲಕ ನಿಮ್ಗೆ ಏನಾಗುತ್ತೆ ಎಲ್ಲ ಆನ್ಲೈನ್ ಸರ್ವಿಸಸ್ ಏನಿರುತ್ತೆ ಅದ್ರ ಮೂಲಕ ಸಿಗುತ್ತೆ. ಓಕೆನಾ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ. ಥ್ಯಾಂಕ್ ಯು.